ಮೊದಲನೆಯ ಪ್ರಶ್ನೆ, ಯಾವ ಹಣ್ಣಿನ ರಸ ನಿಮಿಷಗಳಲ್ಲಿ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಿಸುತ್ತದೆ? ಎ. ನಿಂಬೆ ರಸ, ಬಿ. ದಾಳಿಂಬೆ ಹಣ್ಣಿನ ರಸ, ಸಿ. ಕಿತ್ತಳೆ ಹಣ್ಣಿನ ರಸ, ಡಿ. ದ್ರಾಕ್ಷಿ ಹಣ್ಣಿನ ರಸ. ಉತ್ತರ ಬಿ. ದಾಳಿಂಬೆ ಹಣ್ಣಿನ ರಸ. ಎರಡನೆಯ ಪ್ರಶ್ನೆ, ಜೀವನದಲ್ಲಿ ಕ್ಯಾನ್ಸರ್ ಬಾರದೇ ಇರಲು ಯಾವ ಹಣ್ಣಿನ ಜ್ಯೂಸ್ ಕುಡಿಯಬೇಕು? ಎ. ಸೇಬು, ಬಿ. ದಾಳಿಂಬೆ, ಸಿ. ಬಾಳೆಹಣ್ಣು, ಡಿ. ಪಪ್ಪಾಯಿ ಹಣ್ಣು. ಉತ್ತರ ಬಿ. ದಾಳಿಂಬೆ ಹಣ್ಣು. ಮೂರನೆಯ ಪ್ರಶ್ನೆ, ಕೂದಲು ಯಾವ ಕಾಲದಲ್ಲಿ ಹೆಚ್ಚು ಬೆಳೆಯುತ್ತದೆ? ಎ. ಚಳಿಗಾಲ, ಬಿ. ಬೇಸಿಗೆ ಕಾಲ, ಸಿ. ಮಳೆಗಾಲ, ಡಿ. ಮೇಲಿನ ಎಲ್ಲವೂ. ಉತ್ತರ ಬಿ. ಬೇಸಿಗೆ ಕಾಲ. ನಾಲ್ಕನೇ ಪ್ರಶ್ನೆ, ಗಂಡ ಮತ್ತು ಹೆಂಡತಿಯ ನಡುವೆ ಎಷ್ಟು ವರ್ಷ ವ್ಯತ್ಯಾಸವಿದ್ದರೆ ತುಂಬ ಒಳ್ಳೆಯದು? ಎ. 5 ರಿಂದ 7 ವರ್ಷ, ಬಿ. 4 ರಿಂದ 5 ವರ್ಷ, ಸಿ. 7 ರಿಂದ 10 ವರ್ಷ, ಡಿ. ಸಮ ವಯಸ್ಸು. ಉತ್ತರ ಬಿ. 4 ರಿಂದ 5 ವರ್ಷ. ಐದನೆಯ ಪ್ರಶ್ನೆ, ಮೂಳೆಗಳನ್ನು ಅತಿ ವೇಗವಾಗಿ ಬಲಹೀನತೆಯನ್ನಾಗಿ ಮಾಡುವುದು ಯಾವುದು? ಎ. ಕೂಲ್ ಡ್ರಿಂಕ್ಸ್, ಬಿ. ಕಾಫಿ, ಸಿ. ಸಕ್ಕರೆ, ಡಿ. ಉಪ್ಪು. ಉತ್ತರ ಡಿ. ಉಪ್ಪು. ಒಂಬತ್ತನೆಯ ಪ್ರಶ್ನೆ, ಬೆಳಿಗ್ಗೆ ಎದ್ದ ತಕ್ಷಣ ಯಾವ ಜ್ಯೂಸ್ ಕುಡಿಯುವುದರಿಂದ ಹೊಟ್ಟೆ ಎಲ್ಲ ಕ್ಲೀನ್ ಆಗುತ್ತದೆ? ಎ. ದಾಳಿಂಬೆ, ಬಿ. ಪಪ್ಪಾಯಿ, ಸಿ. ಅನಾನಸ್, ಡಿ. ಬಾಳೆಹಣ್ಣು. ಉತ್ತರ ಡಿ. ಬಾಳೆಹಣ್ಣು. ಏಳನೆಯ ಪ್ರಶ್ನೆ, ಜೀವನದಲ್ಲಿ ಕ್ಯಾನ್ಸರ್ ಬಾರದೇ ಇರಲು ಯಾವ ಮಾಂಸ ತಿನ್ನಬೇಕು? ಎ. ಮೀನು, ಬಿ. ಮೇಕೆ ರಕ್ತ, ಸಿ. ಕತ್ತೆ ಮಾಂಸ, ಡಿ. ಕೋಳಿ. ಉತ್ತರ ಬಿ. ಮೇಕೆ ರಕ್ತ. ಎಂಟನೆಯ ಪ್ರಶ್ನೆ, ನಾವು ಆರೋಗ್ಯವಾಗಿ ಇರಬೇಕಾದರೆ ಯಾವುದನ್ನು ಹೆಚ್ಚಾಗಿ ತಿನ್ನಬಾರದು? ಎ. ಬಿಸ್ಕೆಟ್, ಬಿ. ಸಮೋಸಗಳು, ಸಿ. ಚಿಪ್ಸ್, ಡಿ. ಸಿಹಿ ತಿನಿಸುಗಳು. ಉತ್ತರ ಬಿ. ಸಮೋಸಗಳು. ಒಂಬತ್ತನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಹಾವುಗಳನ್ನು ಹೆಚ್ಚಾಗಿ ತಿನ್ನುತ್ತಾರೆ? ಎ. ಜಪಾನ್, ಬಿ. ಉತ್ತರ ಕೊರಿಯಾ, ಸಿ. ಫ್ರಾನ್ಸ್, ಡಿ. ಚೀನಾ. ಉತ್ತರ ಡಿ. ಚೀನಾ. ಹತ್ತನೆಯ ಪ್ರಶ್ನೆ, ಭಾರತದಲ್ಲಿ ಯಾವ ನಗರವನ್ನು ಬ್ಲೂ ಸಿಟಿ ಎಂದು ಕರೆಯಲಾಗುತ್ತದೆ? ಎ. ಪುಣೆ, ಬಿ. ಜೋಧಪುರ್, ಸಿ. ಸೂರತ್, ಡಿ. ನಾಗಪುರ್. ಉತ್ತರ ಬಿ. ಜೋಧಪುರ್. ಹನ್ನೊಂದನೇ ಪ್ರಶ್ನೆ, ನಾವು ಪ್ರತಿದಿನ ತಿನ್ನಲೇಬೇಕಾದ ಆಹಾರ ಪದಾರ್ಥ ಯಾವುದು? ಎ. ಹಣ್ಣುಗಳು, ಬಿ. ಬೇಯಿಸಿದ ಮೊಟ್ಟೆ, ಸಿ. ಮೀನು, ಡಿ. ಮಾಂಸ. ಉತ್ತರ ಬಿ. ಬೇಯಿಸಿದ ಮೊಟ್ಟೆ. ಹನ್ನೆರಡನೇ ಪ್ರಶ್ನೆ, ಮುರಿದ ಮೂಳೆಗಳನ್ನು ಗುಣಪಡಿಸಲು ಏನು ತಿನ್ನಬೇಕು? ಎ. ಮೀನು, ಬಿ. ಎಳ್ಳು, ಸಿ. ಮೊಟ್ಟೆ, ಡಿ. ಕಪ್ಪು ಬೀನ್ಸ್. ಉತ್ತರ ಮೇಲಿನ ಎಲ್ಲವೂ. ಮುರಿದ ಮೂಳೆಗಳನ್ನು ಗುಣಪಡಿಸಲು ಮೀನು, ಎಳ್ಳು, ಮೊಟ್ಟೆ, ಕಪ್ಪು ಬೀನ್ಸ್ ಹೆಚ್ಚಾಗಿ ಎಲ್ಲ ರೀತಿಯ ಪೋಷಕಾಂಶಗಳು ಇವೆ. ಇದರಲ್ಲಿರುವ ಹಲವಾರು ರೀತಿಯ ಆರೋಗ್ಯ ಲಾಭಗಳು ನಮ್ಮ ದೇಹಕ್ಕೆ ಸಿಗುತ್ತದೆ. ವಿಟಮಿನ್ ಡಿ, ಸಣ್ಣ ಪ್ರಮಾಣದ ಕ್ಯಾಲ್ಸಿಯಂ, ಉನ್ನತ ಮಟ್ಟದ ಪ್ರೋಟೀನ್ ಮತ್ತು ವಿಟಮಿನ್ ಬಿ ಇದೆ. ಇದೆಲ್ಲವೂ ಮೂಳೆಗಳನ್ನು ಬಲಪಡಿಸುವುದು ಮತ್ತು ನೈಸರ್ಗಿಕವಾಗಿ ಆರೋಗ್ಯ ನೀಡುವುದು ಮಾಡುತ್ತದೆ. 13ನೇ ಪ್ರಶ್ನೆ, ರಾಮ ಸೇತುವೆಯನ್ನು ನಿರ್ಮಿಸಲು ಎಷ್ಟು ಸಮಯ ತೆಗೆದುಕೊಂಡಿತು? ಎ. 10 ದಿನ, ಬಿ. 5 ದಿನಗಳು, ಸಿ. 8 ದಿನಗಳು, ಡಿ. 15 ದಿನಗಳು. ಉತ್ತರ ಡಿ. 15 ದಿನಗಳು. 14ನೇ ಪ್ರಶ್ನೆ, ಯಾವ ಭಾರತೀಯ ಚಲನಚಿತ್ರವು 71 ಹಾಡುಗಳನ್ನು ಹೊಂದಿದೆ? ಎ. ಇಂದ್ರಸಭಾ, ಬಿ. ಮೈಬೂಬಾ, ಸಿ. ನಾವು ಭಾರತೀಯರು, ಡಿ. ಅಂಚಲ್. ಉತ್ತರ ಎ. ಇಂದ್ರಸಭಾ. 15ನೇ ಪ್ರಶ್ನೆ, ಪಾರ್ಲಿಜಿ ಬಿಸ್ಕೆಟ್ ಯಾವ ದೇಶದ ಕಂಪನಿಯಾಗಿದೆ? ಎ. ಭಾರತ, ಬಿ. ಚೀನಾ,
ಸಿ ಲಂಡನ್, ಡಿ ಜಪಾನ್. ಉತ್ತರ ಎ ಭಾರತ. 16ನೇ ಪ್ರಶ್ನೆ. ಭಾರತದಲ್ಲಿ ಚಿನ್ನದ ಎಟಿಎಂ ಯಾವ ರಾಜ್ಯದಲ್ಲಿದೆ? ಎ ಕರ್ನಾಟಕ, ಬಿ ಸಿಕ್ಕಿಂ, ಸಿ ಮೇಘಾಲಯ, ಡಿ ಹೈದರಾಬಾದ್. ಉತ್ತರ ಡಿ ತೆಲಂಗಾಣದ ಹೈದರಾಬಾದ್ನಲ್ಲಿದೆ. 17ನೇ ಪ್ರಶ್ನೆ. ಭೂಕಂಪದ ಸಮಯದಲ್ಲಿ ಯಾವ ಅನಿಲ ಬಿಡುಗಡೆ ಆಗುತ್ತದೆ? ಎ ನೈಟ್ರೋಜನ್, ಬಿ ರಡಾನ್, ಸಿ ಕಾರ್ಬನ್, ಡಿ ಮೊನಾಕ್ಸೈಡ್. ಉತ್ತರ ಬಿ ರೆಡಾನ್. 18ನೇ ಪ್ರಶ್ನೆ. ಕತ್ತೆ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ? ಎ ರಷ್ಯಾ, ಬಿ ಚೀನಾ, ಸಿ ಉರ್ಗಿಸ್ತಾನ್, ಡಿ ಗುನರ್ಸಿ. ಉತ್ತರ ಡಿ ಗುನರ್ಸಿ. 19ನೇ ಪ್ರಶ್ನೆ. ಯಾವ ಪಕ್ಷಿಯು ಅತ್ಯಂತ ಮಧುರವಾದ ಧ್ವನಿಯನ್ನು ಹೊಂದಿದೆ? ಎ ನೈಂಟಿಗಲ್, ಬಿ ಗಿಳಿ, ಸಿ ಕೋಗಿಲೆ, ಡಿ ಗುಬ್ಬಚ್ಚಿ. ಉತ್ತರ ಎ ನೈಂಟಿಗಲ್. 20ನೇ ಪ್ರಶ್ನೆ. ಮಲಬದ್ಧತೆಯನ್ನು ಕಡಿಮೆ ಮಾಡಲು ಯಾವ ಹಣ್ಣು ತಿನ್ನಬೇಕು? ಎ ದಾಳಿಂಬೆ ಹಣ್ಣು, ಬಿ ನಿಂಬೆ ರಸ, ಸಿ ಬಾಳೆಹಣ್ಣು, ಡಿ ಪೇರಳೆ ಹಣ್ಣು. ಉತ್ತರ ಡಿ ಪೇರಳೆ ಹಣ್ಣು. ಗರ್ಭ ಧರಿಸುವ ಏಕೈಕ ಪುರುಷ ಜೀವಿ ಯಾವುದು? ಎ ಸಮುದ್ರ ಕುದುರೆ, ಬಿ ಗೂಬೆ, ಸಿ ಕತ್ತೆ, ಡಿ ಡಾಲ್ಫಿನ್. ಉತ್ತರ ಎ ಸಮುದ್ರ ಕುದುರೆ. ಗಂಡು ಗರ್ಭಿಣಿಯಾಗಿ ಮಗು ಜನ್ಮ ನೀಡುವ ಏಕೈಕ ಜೀವಿ ಅಂದರೆ ಅದು ಸಮುದ್ರ ಕುದುರೆ ಆಗಿದೆ. ಇದಕ್ಕೆ ಸಮುದ್ರ ಡ್ರ್ಯಾಗನ್ ಎಂದು ಕೂಡ ಕರೆಯುತ್ತಾರೆ. ಭಾರತದಲ್ಲಿ ಕಾಗೆಗಳಿಲ್ಲದ ಗ್ರಾಮ ಯಾವ ರಾಜ್ಯದಲ್ಲಿದೆ? ಎ ಉತ್ತರ ಪ್ರದೇಶ್, ಬಿ ಗುಜರಾತ್, ಸಿ ಅಸ್ಸಾಂ, ಡಿ ಛತ್ತೀಸ್ಗಢ. ಉತ್ತರ ಛತ್ತೀಸ್ಗಢ. ಭಾರತದಲ್ಲಿ ಕಾಗೆಗಳಿಲ್ಲದ ಗ್ರಾಮ ಛತ್ತೀಸ್ಗಢ ರಾಜ್ಯದಲ್ಲಿದೆ. ಬಿಳಿ ಬಣ್ಣವನ್ನು ಇಷ್ಟಪಡದ ಏಕೈಕ ಪ್ರಾಣಿ ಯಾವುದು? ಎ ಹುಲಿ, ಬಿ ಆನೆ, ಸಿ ಕತ್ತೆ, ಡಿ ನಾಯಿ. ಉತ್ತರ ಎ ಹುಲಿ. ಬಿಳಿ ಬಣ್ಣವನ್ನು ಇಷ್ಟಪಡದ ಏಕೈಕ ಪ್ರಾಣಿ ಎಂದರೆ ಅದು ಹುಲಿ ಆಗಿದೆ. ನಾವು ದಿನಾಲು ಉಪಯೋಗಿಸುವ ಮೈ ಸೋಪನ್ನು ಯಾವುದರಿಂದ ತಯಾರಿಸಲಾಗುತ್ತದೆ? ಎ ಬೀಜಗಳಿಂದ, ಬಿ ಮೇಣದಿಂದ, ಸಿ ಸುಣ್ಣದಿಂದ, ಡಿ ಸೋಡಿಯಂ ಮತ್ತು ಪೊಟ್ಯಾಷಿಯಂನಿಂದ. ಉತ್ತರ ಡಿ ಸೋಡಿಯಂ ಮತ್ತು ಪೊಟ್ಯಾಷಿಯಂ. ನಾವು ದಿನಾಲು ಉಪಯೋಗಿಸುವ ಮೈ ಸೋಪುಗಳನ್ನು ಇವುಗಳನ್ನು ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳಿಂದ ತಯಾರಿಸಲಾಗುತ್ತದೆ. ಈ ಕೆಳಗಿನ ಯಾವ ವಿಟಮಿನ್ ಕೊರತೆಯಿಂದ ಹೆಚ್ಚು ಕೋಪ ಬರುತ್ತದೆ? ಎ ವಿಟಮಿನ್ ಡಿ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಎ, ಡಿ ವಿಟಮಿನ್ ಬಿ6. ಉತ್ತರ ಡಿ ವಿಟಮಿನ್ ಬಿ6. ವಿಟಮಿನ್ ಬಿ6 ಕೊರತೆಯಿಂದ ಹೆಚ್ಚು ಕೋಪ ಬರುತ್ತದೆ.